ಮಾಡ್ಕೊಂಡ್ರೆ ನಾನು ಅವ್ರಿಗೂ ಹೇಳಿದೀನಿ ಡಿ ಸಿ ಸಾಹೇಬ್ರಿಗೆ, ಸರ್ ನಾವೆಲ್ಲಿ ಹೋಗೋಕ್ಕೂ ರೆಡಿ ಇದೀವಿ ಆಗ್ತೀರಾ? ನಾನು ಹೇಳಿದೆ ಪೊಲೀಸ್ ಅವ್ರಿಗೆ ಆಗ್ಲಿ ನಡೀಲಿಕ್ಕೆ ಹೋಗೋಣ. ಡಿ ಸಿ ಅವ್ರ ಮೇಲೆ ಹಾಕ್ತಿರೋ, ಸಿ ಓ ಮೇಲೆ ಹಾಕ್ತಿರೋ, ನಮ್ಮ ಮೇಲೆ ಹಾಕ್ತಿರೋ, ಇಲ್ಲಾಂದ್ರೆ ಪಬ್ಲಿಕ್ ಮೇಲೆ ಹಾಕ್ತಿರೋ, ಏನಾದ್ರೂ ಅವ್ರಿಗೆ ನಡೀಲಿ ಹೋಗೋಣ. ಅವ್ರಿಗೂ ಹೇಳಿದೆ ನೋಡ್ರಿ, ಅವ್ರಿಗೂ ಒಂದು ಬರ್ತಿದ್ದೆ ನಾನು. ಆಮೇಲೆ ಅವ್ರಿಗೂ ಕೊಟ್ಟೆ, ಫೋಟೋನು ತಗೊಂಡ್ರು, ದುಡ್ಡೆಲ್ಲ ಕೊಡ್ತೀವಿ ಅಂತ ಅಂದ್ರು. ನಾವು ಎಲ್ಲದಕ್ಕೂ ರೆಡಿ ಇದೀವಿ. ನಮ್ಗೇನು ರೋಡ್ ಆಗ್ಬೇಕು, ಇಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ನಾವ್ ಹೇಳ್ತಾ ಇದ್ವಿ. ಏನಕ್ಕೆ ಸರ್ ರಾಜಕೀಯ ಹಸ್ತಕ್ಷೇಪಗಳಿಲ್ಲಿ? ಇಲ್ಲಿ ನಾವು ಪಬ್ಲಿಕ್ ಯಾರನ್ನ ಕೇಳ್ಬೇಕು, ನಿಮ್ಮನ್ನ ಕೇಳ್ಬೇಕು. ನೀವು ಪಬ್ಲಿಕ್ಗೋಸ್ಕರನೇ ಇರೋದು ನಿಮ್ ಸರ್ವಿಸ್. ನೀವು ಅದನ್ನ ಬಿಟ್ಟು ಸುಮ್ನೆ ಊಹಾಪೋಹಗಳು ಬೇರೆದಕ್ಕೆಲ್ಲ 3 ದಿನಕ್ಕೆ ಆಗೋಗುತ್ತೆ. ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಲ್ಲ, ಏನು ಅಪ್ಡೇಟ್ ಆಗಲ್ಲ. ಆದ್ರೂ ಒಂದು ಫೋನ್ ಬಂದ್ರೆ ಸಾಕು ತಕ್ಕಂತ ರೋಡ್ ಆಗುತ್ತೆ. ಇದಕ್ಕೆ ಯಾಕೆ ಸರ್ ಈ ತರ ಮಾಡ್ತೀರಿ? ಅದು ಕಾಂಟ್ರಾಕ್ಟ್ ಅವ್ನು ಬೇರೆ ಇವನ್ ಬೇರೆ, ಅವನು ಇವನು ಸರ್ ಅವ್ರು ಏನಾದ್ರು ಸ್ಟಾರ್ಟಿಂಗ್ ಎಲ್ಲ ನಮಗ್ ಕೊಡ್ಸಿ ನಾವು ಮಾಡ್ತೀವಿ ಅಂತ ಅಂದ್ರು. ನೀವು ಅವ್ರಿಗೂ ಕೊಡ್ಲಿಲ್ಲ. ನಾವು ಹಾಕಿರೋದವ್ರಲ್ಲ ಸರ್, ಹಾಕಿರೋದವ್ರು ಅಂದ್ರೂ ನಾವು ಚೇಂಜ್ ಮಾಡ್ಕೊಳ್ಳಿ ಸರ್, ಇವ್ರು ಯಾಕೋ ಡಿಲೇ ಮಾಡ್ತಾ ಇದಾರೆ. ಇವಾಗ ಹಂಗಾದ್ರೆ ಇವ್ರ ಮೇಲೆ ನಾನು ಭ್ರಷ್ಟಾಚಾರದ ವಿರುದ್ಧವಾಗಿ ನಾನು ಲೋಕಾಯುಕ್ತರಿಗೆ ಹಾಕ್ಲಾ? ಈಗ ಟೆಂಡರ್ ತಗೊಂಡಿರೋ ಹಾಕ್ಲಾ ನಾನು? ನಮ್ಗೆ ಕೊಟ್ಮೇಲೆ ನಾವು ಒಂದು ವರ್ಕರ್ ಮೇಲೆ 30 ದಿನ ಟೈಮ್ ಹಾಕಿ, ಹಂಗಂದ್ರೆ ನನ್ಗೆ ಅದ್ರದ್ದು ಮಾಹಿತಿ ಕೊಡಿ, ಆ ರೋಡದ್ದು ಮಾಹಿತಿ ಕೊಡಿ. ಆಯ್ತಾ? ಈಗ ಟೆಂಡರ್ ಆಗುತ್ತೆ ಎಲ್ಲ ಆಗುತ್ತೆ. ಆಮೇಲೆ ನಾವೊಂದು LOI ಕೊಟ್ಟ ಮೇಲೆ 30 ದಿನ ಟೈಮ್ ಇರುತ್ತೆ, ಏನು ಬಾಂಡ್ ಕೊಡಕ್ಕೆ. ಸರಿ, ನೀವು ಒಂದ್ ದಿವಸ ಕೇಳ್ರಿ, ಕೊಟ್ಟಾಯ್ತು. ಈಗ ಅದು ವರ್ಕ್ ಆರ್ಡರ್ ಕೊಟ್ಟಾಯ್ತು. ವರ್ಕ್ ಆರ್ಡರ್ ಕೊಟ್ಮೇಲೆ 3 ತಿಂಗಳೊಳಗೆ ಸ್ಟಾರ್ಟ್ ಮಾಡ್ಬೇಕು. ಎಂದು ಸ್ಟಾರ್ಟ್ ಮಾಡ್ತಾರೆ ಅವತ್ತಿಂದ, ಎಂದು ಸ್ಟಾರ್ಟ್ ಮಾಡ್ತಾರೆ ಅವತ್ತಿಂದ ಏನೇನು ವರ್ಕ್ ಇರುತ್ತೆ ಅದ್ರ ಪ್ರಕಾರ 45 ದಿನದೊಳಗೆ ಮುಗಿಸಿ ನಾವು ಹ್ಯಾಂಡ್ ಓವರ್ ಮಾಡ್ಬೇಕು. ಈ ತರ ಇರುತ್ತೆ, ಏನ್ ತೊಂದರೆ ಇಲ್ಲ. ಈಗ ಹೇಳಿದಿರಾ, ನೆನ್ನೆನೂ ಕೂಡ ಹೇಳಿ ಸರ್. ಇವಾಗ ನನಗೆ ನಾವು ಕಿವಿಗೆ ಹೂವು ಮುಡ್ಕೊಂಡಿಲ್ಲ. ನನಗೆ ಆತರ 3 ತಿಂಗಳು ಟೈಮ್ ತಗೊಂಡು ಒಂದೊಂದು ಆಗಿದೆ. ಏನಾಗಿದ್ರೆ ನನ್ಗೆ ಏನೇನಾಗಿದೆ, ಇಡೀ ಆನೆಕಲ್ಲಲ್ಲಿ ಎಷ್ಟೆಷ್ಟು ನೀವು ರೋಡ್ಗಳು ಮಾಡಿದೀನಿ, ಎಲ್ಲೆಲ್ಲಿ ಆಸ್ ಪರ್ ರೂಲ್ಸ್ ನೀವು ಫಾಲೋ ಮಾಡ್ಕೊಂಡ್ ಬಂದಿದ್ದೀರಿ, ನನಗೆ ಮಾಹಿತಿ ಕೊಡಿ. ನಮ್ಗೆ ಕೊಡ್ರಿ ಸರ್. ನಮ್ಗೆ ಓವರಾಲ್ ಆಗಿ ಏನ್ ಹೇಳ್ಬೇಡ್ರಿ ಸರ್. ನಮ್ಗೆ ಇವತ್ತು ನೀವು ನಾವು ಡಿ ಸಿ ಹತ್ರ ಹೋದಾಗ ನೀವು ಏನಂದ್ರಿ, ಆಯ್ತು ಬನ್ನಿ ಇವತ್ತು ಮಾಡ್ತೀನಿ ಅಂತ ಅಂದ್ರಿ. ನಾವು ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಅಂದ್ರೆ ಕೆಲಸ ಆಗಲ್ಲ ಸರ್ ನಮ್ಗೆ. ಸರ್ ಸೋಮವಾರ ಹೇಳಬೇಡಿ ಸರ್. ಅದು ಬುಧವಾರ ಆಯ್ತು, ಸೋಮವಾರ ಆಯ್ತು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಎಲ್ಲ ಹಿಡ್ಕೊಂಡ್ ಬಂದಿದ್ದೀರಾ 3 ವರ್ಷದಿಂದ. ಕೊಡ್ರಿ ಹಂಗಾರೆ ಕೊಡ್ರಿ. ಇವಾಗ ನಮ್ಗೆ ಇದಕ್ಕೆ ನೀವು ಹೆಂಗಿದ್ರೆ ಮಾಹಿತಿ ಕೊಡ್ಬೇಕಲ್ಲ. ಡಿ ಸಿ ಅವ್ರಿಗೆ ನೆನಪೋಲೆ ಕೊಡಿಸಿದಾರಲ್ಲ, ಅದಕ್ಕೆ ಮಾಹಿತಿ. ಅದಕ್ಕೆ ನಾನು ಒಂದು ಲೆಟರ್ ಮಾಡಿ ನನ್ನ ಇವಾಗ ಕೊಡ್ರಿ, ಪುರಸಭೆಯಿಂದ ಮಾಡಕ್ ಕೊಡ್ತೀನಿ. ಕೊಡಿ ಒಂದು, ಆಯ್ತಾ? ಇನ್ನೊಂದು, ಇದು ಫುಡ್ ಸ್ಟ್ರೀಟ್ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆಯ್ತಾ? ಅವರು ನಮ್ಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ನೀವು ಈಗ ಅದನ್ನು ಬೆಳಿಗ್ಗೆ ಹೊತ್ತು ಸ್ಟಾರ್ಟ್ ಆಗೋಗಿದೆ. ಈಗ ರೋಡ್ ಮಧ್ಯದಲ್ಲಿ ಇಕ್ಬಾರ್ದು ಅಂತ ಹೇಳಿ ಮಾಡಿದ್ವಿ, ಓಡಾಡ್ಬೋದು, ಏನ್ ತೊಂದರೆ ಇಲ್ಲ. ಸರ್ ರೋಡ್ ಮಧ್ಯದಲ್ಲೆಲ್ಲ ನೀವು ರಾತ್ರಿ ಹೊತ್ತು ಬರ್ಬೇಕು ಸರ್. ನಮ್ಗೆ ಎಷ್ಟು ಬರ್ತೀರಾ? ಈಗ ಬೆಳಗ್ಗೆನೆ ಸ್ಟಾರ್ಟ್ ಆಗಿದೆ. ನೀವೇನಾದ್ರೆ ಬೆಳಗ್ಗೆ ಹೊತ್ತು ಆಗ್ಬಿಡ್ತಿದ್ಯಾ ಅಂತ ಅಂದ್ರಿ. ಇವಾಗ ಬೆಳಗ್ಗೆ ಹೊತ್ತು ಅವರೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇನ್ನೊಂದು ಇದು ಸ್ಥಳೀಯ ಸ್ಥಾಯಿ ಸಮಿತಿ ಮೂಲಕ ಮಾಡಿದಲ್ವಾ? ಯಾವ ಸ್ಥಾಯಿ ಸಮಿತಿ ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ ಸರ್ ಇಲ್ಲಿ? ಅವ್ರಿಗೆ ಅದು ದುಡ್ಡು ಯಾರು ಹೋಗ್ತಾ ಇದೆ ಸರ್? ಹಾಗಾದ್ರೆ ನಿಮ್ಗೆ ಬರ್ತಾ ಇದೆಯಾ? ಅದೆಲ್ಲ ಸುಮ್ನೆ ಹೇಳೋದ್ ಬೇಡ ಸರ್. ನಮ್ಗೆ ಮಾಡಿದೀವಿ, ಹೋಗಿದೇರಿ, ಬಂದಿದೇರಿ ಅಂದ್ರೆ ಬರಲ್ಲ. ಡಾಕ್ಯುಮೆಂಟ್ ಇಟ್ಬಿಟ್ಟು ತೋರಿಸಿ, ಅವಾಗ ಒಪ್ಕೊಳ್ಳೋಣ. ಸುಮ್ನೆ ಯಾಕೆ ಸರ್ ಇಲ್ದೇ ಇರೋದು? ಈಗ ನಿಮ್ಗೆ ಒಂದು ಲೆಟರ್ ರೆಡಿ ಮಾಡಿ ನಾನು ಅವರಲ್ಲಿ ನಿಮ್ಗೆ ಕೊಡ್ತೀನಿ. ಅವರಲ್ಲಿ ಕೊಡ್ತೀನಿ. ಈಗ ಕೊಡ್ರಿ ಸರ್. ಅಲ್ರಿ, ನಾನು ಬೆಳಗ್ಗೆಯಿಂದ ಇಲ್ಲಿ ಓಡಾಡ್ತೀನಿ. ಬನ್ನಿ ಸರ್, ಸ್ಟಾರ್ಟ್ ಮಾಡಿಸಿ. ಆಗ ನಾನೇ ಅವ್ರು ಹೇಳಿದ್ದೀನಿ. ಏನ್ ಸ್ಟಾರ್ಟ್ ಮಾಡ್ಬೇಕು ಮಾಡ್ತಿದ್ರು ಅವ್ರು ಏನ್ ಮಾಡ್ತಾ ಇದಾರೆ? ಎಲ್ಲಿ ಮಾಡ್ತಾ ಇದಾರೆ ಸರ್ ಅಲ್ಲಿ? ಆಯ್ತು, ನೀವು ಅದೇನು ಓಡಾಡ್ಕೊಂಡು ಬನ್ನಿ, 1 ಅವರ್ ನಾನು ಕೊಡ್ತೀನಿ. ಅದೇ ನನ್ ಮನೆ ಕೆಲಸ ಇಲ್ಲ, ಆದಿ ಬೀದಿ ಎಲ್ಲ ಸುತ್ಕೊಂಡಿರೋದೇ ನನ್ ಕೆಲ್ಸನ. ಓಡಾಡ್ಕೊಂಡ್ ಬಂದಿದ್ದೆ ಅಲ್ಲ, ನನ್ ಮಗುನ ಓಡಾಡ್ಕೊಂಡ್ ಇರೋದಕ್ಕೆ. ವಿಡಿಯೋ ಮಾಡ್ತೀನಿ ನೋಡಿ, ಹೇಳ್ತಾ ಇದ್ದೀನಿ. ಈಗ ನೀವು ಕರೆಕ್ಟ್ ಮಾಡಬಾರ್ದು ಅಂತ ಹೇಳಿಲ್ಲ. ಕೊಡ್ರಿ, ನಿಮ್ಮ ಕೊಡ್ರಿ, ಪರ್ಮಿಷನ್ ತಗೋಬೇಕು, ಮಾಡ್ಬೇಕು. ಸರ್ ಅದೇನ್ ನಾವೇನು ಇದಕ್ಕೆ ಆಗ್ತಾ ಇಲ್ಲ. ನಾವು ಸೋಮವಾರ ಮಾಡ್ತೀವಿ, ನೀವು ಬರ್ಕೊಡಿ ಸರ್ ನಮ್ಗೆ. ಅಲ್ಲ ಅದ್ರದ್ದು ನಾನು ಕೊಟ್ಟಿದ್ದೀನಿ, ಅವ್ರು ಪ್ರೊಟೆಕ್ಷನ್ ಕೊಡ್ತಾರೆ. ಈಗ